ಸ್ವಾಮಿಗೆ ನಿಂತಾಗ ಏಕರೂಪ ಸಾಲಿಗ್ರಾಮ ಶಿಲೆಯಲ್ಲಿ ಕಿರೀಟ, ಶಂಕುಚಕ್ರ ಅಂದರೆ ಬರೀ ಹಸ್ತಗಳು ಮಾತ್ರ ಇರುತ್ತೆ, ಆಭರಣಗಳು ಇರೋದಿಲ್ಲ. ಅದಕ್ಕೊಂದು ಉಪಕಥೆ ಇದೆ. ಸ್ವಾಮಿಯ ಮುಖಭಾವ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂತಹ ಮುಖಭಾವ. ಉರುಗು ತೈಲ ಅಂತ ತೈಲವನ್ನು ಹಚ್ಚಿರ್ತಾರೆ. ಆ ತೈಲವನ್ನ ವಿದ್ಯುತ್ ದೀಪಕಾಂತಿಗಳಲ್ಲಿ ಇನ್ನ ಪಾದಗಳು ಅಷ್ಟೇ. ಒಂದು ಚಿಕ್ಕ ಮಗುವಿನ ಪಾದಗಳು ಹೇಗೆ ನಾವು ಮುಟ್ಟಿದ್ರೆ ಹೇಗೆ ಒಳಗೆ ಕಂಪ್ರೆಸ್ ಆಗುತ್ತೆ ಪಾದಗಳು, ಅದೇ ರೀತಿಯಾಗಿ ಆ ಪಾದಗಳನ್ನು ಮುಟ್ಟಿದಾಗ ಅದು ಅಚ್ಚುಕಟ್ಟು ಮಾತ್ರ ಗೋಚರ ಆಗುತ್ತೆ, ಭಕ್ತರಿಗೆ ಅದು ಪ್ರಾಸ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಇದು ಬಿಂಬ ಲಕ್ಷಣ. ಇನ್ನೊಂದೇನು ಅಂದ್ರೆ ಸ್ವಾಮಿಯವರ ವೈಕುಂಠ ಹಸ್ತ ಇದೆ, ಈ ಕಟಿ ಹಸ್ತ ಅಂತಿದೆ. ಶ್ರೀನಿವಾಸ ಸ್ವಾಮಿಯು ಮಹಾವಿಷ್ಣು ಅವತಾರವನ್ನು ತ್ಯಜಿಸಿ ವೈಕುಂಠವನ್ನು ಬಿಟ್ಟು ಪರಾಕ್ಷೇತ್ರದಲ್ಲಿ ನೆಲೆಸಿದಾಗ ತನಗೂ ತಾನಾಗಿಯೇ ಬಂದರೆ ಇಲ್ಲಿ ಕಲಿಯುಗದಲ್ಲಿ ನಮಗೆ ಬೆಲೆ ಸಿಗೋದಿಲ್ಲ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಏಕರೂಪ ಸಾಲಿಗ್ರಾಮ ಶಿಲೆಯನ್ನು ಧಾರಣೆ ಮಾಡ್ತಾರೆ. ಏಕರೂಪ ಸಾಲಿಗ್ರಾಮ ಶಿಲೆ ಅಂದರೆ ಅದು ಯಾರು ಕೆತ್ತಿರ್ತಕ್ಕಂತಹ ವಿಗ್ರಹ ಅಲ್ಲ, ಅದು ಸ್ವಯಂ ವ್ಯಕ್ತ ಕ್ಷೇತ್ರ ಅಂತೀವಿ. ಅಂದರೆ ಸ್ವಾಮಿಯೇ ಶಿಲಾರೂಪದಲ್ಲಿ ಬಂದು ನಿಲ್ಲಿರ್ತಕ್ಕಂತಹ ಕ್ಷೇತ್ರ ವರಾಹ ಕ್ಷೇತ್ರ. ಸ್ವಾಮಿಗೆ ನಿಂತಾಗ ಏಕರೂಪ ಸಾಲಿಗ್ರಾಮ ಶಿಲೆಯಲ್ಲಿ ಕಿರೀಟ, ಸ್ವಾಮಿಯವರಿಗೆ ವಕ್ಷಸ್ಥಳ, ನಾಭಿ, ಪದ್ಮಗಳು, ಶಂಕುಚಕ್ರ ಅಂದರೆ ಬರೀ ಹಸ್ತಗಳು ಮಾತ್ರ ಇರುತ್ತೆ, ಆಭರಣಗಳು ಇರೋದಿಲ್ಲ. ಅದಕ್ಕೊಂದು ಉಪಕಥೆ ಇದೆ. ಈ ತೊಂಡಮಾನ್ ಚಕ್ರವರ್ತಿ ದೇವಾಲಯ ನಿರ್ಮಾಣ ಮಾಡಿದಾಗ ನಿನಗೇನು ಬೇಕು ಅಂತ ವರ ಕೇಳ್ತಾನೆ ಸ್ವಾಮಿ. ಆವಾಗ ತೊಂಡಮಾನ್ ಚಕ್ರವರ್ತಿಗೆ ಅವನ ಇರ್ತಕ್ಕಂತಹ ಶಂಕುಚಕ್ರಗಳನ್ನು ವರವಾಗಿ ಕೊಟ್ಬಿಡ್ತಾನೆ ತೊಂಡಮಾನ್ ಚಕ್ರವರ್ತಿ. ಆವಾಗ ಆ ಸಂದರ್ಭದಿಂದ ಹಿಡಿದು ಈ ತಹಲಿನವರೆಗೂ ಸ್ವಾಮಿಯ ಬಿಂಬದಲ್ಲಿ ಬರೀ ಚಕ್ರಹಸ್ತ, ಇದು ಶಂಖಹಸ್ತ, ಹಸ್ತಗಳು ಮಾತ್ರ ಇರುತ್ತೆ, ಆಯುಧಗಳಿರೋದಿಲ್ಲ. ಇದಾದರೆ ವೈಕುಂಠ ಹಸ್ತ, ಕಟಿಹಸ್ತ, ಪಾದಗಳು, ಪ್ರಲಂಬ ಯಜ್ಞೋಪವೀತ ಅಂತೀವಿ, ಯಜ್ಞೋಪವೀತ, ನಾಗಾಭರಣ, ಇಷ್ಟು ಸ್ವಾಮಿ ಬಿಂಬದಲ್ಲಿರ್ತಕ್ಕಂತಹ ಸ್ವಾಮಿ ಬಿಂಬ ರಚನೆ. ಇದರಲ್ಲಿ ಶಂಕುಚಕ್ರ ಹಿಂದೆ ಇದ್ದರೆ ಅಲಂಕಾರಿಕವಾಗಿ ಕಾಣಿಸೋದಿಲ್ಲ ಅಂತಕ್ಕಂಥ ಪ್ರಸಂಗ ಬಂದಾಗ ಬಂಗಾರದ ಶಂಕುಚಕ್ರಗಳನ್ನು ಮಾಡಿಸಿ ಸ್ವಾಮಿಗೆ ಸೀಸವನ್ನು ಹಾಕಿ ಅದನ್ನು ಫಿಕ್ಸ್ ಮಾಡಿರ್ತಾರೆ, ಇಟ್ಟಿರ್ತಾರೆ. ಅದು ಶಂಕಚಕ್ರ ಹಿಂದೆ ಬರೀ ಹಸ್ತಗಳು ಮಾತ್ರ ಇದ್ದರೆ ಮೂರ್ತಿ ಯಾವುದು ಅಂತ ಭಕ್ತರಿಗೆ ಕಾಣಿಸೋದಿಲ್ಲ. ಆ ಒಂದು ದೃಷ್ಟಿಯಲ್ಲಿ ವೈಖಾನಸ ಆಗಮೋಕ್ತವಾಗಿ ನಡೀತಕ್ಕಂತಹ ದೇವಸ್ಥಾನದಲ್ಲಿ ಆ ಆಗಮಕ್ಕೆ ಅನುಗುಣವಾಗಿ ಸುವರ್ಣದಲ್ಲಿ ಶಂಕುಚಕ್ರಗಳನ್ನು ಮಾಡಿಸಿ ಸ್ವಾಮಿ ಇಟ್ಟಿರ್ತಾರೆ. ಅದನ್ನು ಕೂಡ ಯಾವಾಗಲೂ ತೆಗೆಯೋದಿಲ್ಲ, ಅದರ ಮೇಲೆನೇ ಅಭಿಷೇಕ ಮಾಡ್ತಕ್ಕಂಥದ್ದು ಪ್ರತಿ ಶುಕ್ರವಾರ ಕೂಡ ಸ್ವಾಮಿಯವರಿಗೆ. ಇದು ಆದ ನಂತರ ಸ್ವಾಮಿಯ ಮುಖಭಾವಕ್ಕೆ ಬಂದಾಗ ಸ್ವಾಮಿಯ ಮುಖಭಾವ ಅಂತೂ ಬಹಳ ವಿಶೇಷವಾಗಿರ್ತಕ್ಕಂತಹ ಮುಖಭಾವ. ಒಂದು ನಾವು ಈ ವಿದ್ಯುತ್ ಕಾಂತಿ ಆಕರ್ಷಣೆ ಅಂತ ಏನಂತೀವಿ, ಯಾವುದೇ ಭಕ್ತರು ಹೋದರೂ ಕೂಡ ಆ ಸ್ಥಳಕ್ಕೆ ಹೋದ ತಕ್ಷಣ ಬೇರೆ ಏನೂ ನೆನಪಾಗೋದಿಲ್ಲ. ಸ್ವಾಮಿಯನ್ನು ನೋಡ್ತಾ ಇದ್ರೆ ಎಷ್ಟೊತ್ತು ನೋಡಿದ್ರು ಕೂಡ ಹಾಗೇ ನೋಡ್ತಿರ್ಬೇಕಪ್ಪ ಅಂತಕ್ಕಂಥ ಒಂದು ಪ್ರಸಂಗ. ಸ್ವಾಮಿಯವರಿಗೆ ಈ ಉರುಗು ತೈಲ ಅಂತ ತೈಲವನ್ನು ಹಚ್ಚಿರ್ತಾರೆ. ಆ ತೈಲವನ್ನು ವಿದ್ಯುತ್ ದೀಪಕಾಂತಿಗಳಲ್ಲಿ ನೋಡಿದಾಗ ಬಹಳ ಪ್ರಜ್ವಲಮಾನವಾಗಿರುತ್ತೆ. ಆ ಸುವರ್ಣ ಆಭರಣಗಳು, ಆ ಕಿರೀಟ, ಆ ಒಂದು ಅಲಂಕಾರ ನೋಡಿದ ತಕ್ಷಣ ಎಂಥ ಭಕ್ತರಿಗೂ ಕೂಡ ಆ ದೀಪಕಾಂತಿಯಲ್ಲಿ ಆ ಎಣ್ಣೆಯನ್ನು ಹಚ್ಚಿದಾಗ ಸ್ವಾಮಿಯ ಒಂದು ಈ ಕೆನ್ನೆ ಏನು ಬರುತ್ತೆ ಅದನ್ನು ಒಂದು ಇಷ್ಟಿಷ್ಟು ದಪ್ಪ ಕಾಣುತ್ತೆ ಕೆನ್ನೆಗಳು ಇರ್ತಕ್ಕಂಥದ್ದಷ್ಟೇ. ಬಟ್ ಆ ವಿದ್ಯುತ್ ದೀಪಕಾಂತಿಯಲ್ಲಿ ಆ ಒಂದು ಸ್ವಾಮಿಯವರು ನೋಡಿದಾಗ ಆ ಒಂದು ಚಿಕ್ಕ ಮಗುವಿನ ಕೆನ್ನೆಗಳು ಹೇಗಿರುತ್ತೆ, ಮುಟ್ಟಿದಾಗ ಅದು ಅಚ್ಚರಿಗೆ ಮಾತ್ರ ಗೊತ್ತಾಗುತ್ತೆ ಒಳಗೆ ಇರ್ತಕ್ಕಂಥವ್ರಿಗೆ. ಮುಟ್ಟಿದಾಗ ಒಂದು ಚಿಕ್ಕ ಮಗುವಿನ ಕೆನ್ನೆಗಳನ್ನು ಮುಟ್ಟಿದ್ರೆ ಹೇಗೆ ಭಾಸವಾಗುತ್ತೋ ಅದೇ ರೀತಿಯಾಗಿ ಸ್ವಾಮಿಯವರ ಮುಖ ಒಂದು ಆ ಕೆನ್ನೆಗಳು ಕಾಣಿಸ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಅದು ಬಿಂಬ ಲಕ್ಷಣ. ಇನ್ನು ಪಾದಗಳು ಅಷ್ಟೇ. ಒಂದು ಚಿಕ್ಕ ಮಗುವಿನ ಪಾದಗಳು ಹೇಗೆ ನಾವು ಮುಟ್ಟಿದ್ರೆ ಹೇಗೆ ಒಳಗೆ ಕಂಪ್ರೆಸ್ ಆಗುತ್ತೆ ಪಾದಗಳು, ಅದೇ ರೀತಿಯಾಗಿ ಆ ಪಾದಗಳನ್ನು ಮುಟ್ಟಿದಾಗ ಅದು ಅಚ್ಚುಕಟ್ಟು ಮಾತ್ರ ಗೋಚರ ಆಗುತ್ತೆ, ಭಕ್ತರಿಗೆ ಅದು ಪ್ರಾಸ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ದೇವರು ನೋಡ್ತಾರೆ, ಬಂದ್ಬಿಡ್ತಾರೆ. ಆ ಇರ್ತಕ್ಕಂಥ ಪೂರ್ತಿ ಬಿಂಬ ಲಕ್ಷಣವನ್ನು ನೋಡ್ತಕ್ಕಂಥದ್ದು ಅರ್ಚಕರು ಮಾತ್ರ. ಸೊ ಅದರಿಂದ ಆ ಪಾದಗಳನ್ನು ಮುಟ್ಟಿದಾಗಲೂ ಕೂಡ ಚಿಕ್ಕ ಮಗುವಿನ ಪಾದಗಳು ಮುಟ್ಟಿದ್ರೆ ಹೇಗೆ ಭಾಸವಾಗುತ್ತೋ ಅದೇ ರೀತಿ ಭಾಸವಾಗತ್ತೆ. ಇದು ಬಿಂಬ ಲಕ್ಷಣ. ಇನ್ನೊಂದೇನು ಅಂದರೆ ಸ್ವಾಮಿಯವರ ವೈಕುಂಠ ಹಸ್ತ ಇದೆ, ಈ ಕಟಿ ಹಸ್ತ ಅಂತಿದೆ. ಎಲ್ಲ ದೇವರಿಗೂ ಕೂಡ ಇದು ಹೀಗಿದ್ದಾಗ ಇದು ಗದೆ ಇಟ್ಕೊಂಡಿರ್ತಕ್ಕಂಥದ್ದು, ಕಮಲ ಇಟ್ಕೊಂಡಿರ್ತಕ್ಕಂಥದ್ದು ಇದೆ. ಆದರೆ ಶ್ರೀನಿವಾಸನಿಗೆ ಮಾತ್ರ ಇಲ್ಲಿ ಕಟಿ ಅಂದರೆ ತೊಡೆ, ಆ ತೊಡೆಯನ್ನು ಮುಟ್ಟುತ್ತಾ ಈ ಕೈಗಳನ್ನು ಹೀಗೆ ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅದು ವಿಶೇಷವಾದ ಕಾರಣ ಇದೆ. ವೈಕುಂಠ ಹಸ್ತ ಅಂತ ಅಂತೀವಿ ನಾವು. ಈ ಹಸ್ತ ಏನು ಸೂಚಿಸುತ್ತೆ ನಮಗೆ ಅಂದರೆ ನನ್ನನ್ನೇ ಶರಣಾಗತಿ ಹೊಂದು, ನನ್ನ ಪಾದಗಳನ್ನು ಶರಣಾಗತಿ ಹೊಂದು ಅಂತ ಒಂದು ಸೂಚಿಸ್ತಾ ಇರ್ತಕ್ಕಂಥ ಹಸ್ತ. ಹೊಂದಿದ್ರೆ ನಮಗೆ ಏನು ಫಲ ಸಿಗತ್ತೆ,
ಯಾಕೆ ನಿನ್ನ ಪಾದಗಳನ್ನು ಯಾಕೆ ಶರಣಾಗತಿ ಹೊಂದಬೇಕು ಅಂತಕ್ಕಂಥ ಬಂದಾಗ ಈ ಕೈ ಕಟಿಹಸ್ತ ಅಂತಕ್ಕಂಥ ತೋರಿಸುತ್ತೆ. ಅದು ಕಲಿಯುಗದಲ್ಲಿ ಸಂಸಾರ ಅಂತಕ್ಕಂತಹ ಒಂದು ಸಾಗರವನ್ನ ನಿನ್ನ ಮೊಣಕಾಲಿನಿಂದ ಮೇಲಕ್ಕೆ ಬರೋಕ್ಕೆ ನಾನು ಬಿಡೋದಿಲ್ಲ, ನಿನ್ನ ಮುಳುಗಕ್ಕೆ ನಾನು ಬಿಡೋದಿಲ್ಲ ಅಂತಕ್ಕಂಥ ಸೂಚಿಸುತ್ತಾ ನನ್ನನ್ನೇ ಶರಣಾಗತಿ ಹೊಂದ್ರೆ ಈ ಒಂದು ಸಮುದ್ರ ಈ ಸಂಸಾರ ಸಾಗರದಲ್ಲಿ ನಿನ್ನನ್ನು ಮುಳುಗಕ್ಕೆ ನಾನು ಬಿಡದಿರ ನಿನಗೆ ಮೋಕ್ಷವನ್ನು ಕೊಡುತ್ತೇನೆ ಅಂತಕ್ಕಂಥವದನ್ನು ಹೇಳುತ್ತಾ ಆ ವೈಕುಂಠ ಹಸ್ತವನ್ನು ಸೂಚಿಸ್ತಾನೆ. ಇದು ಸ್ವಾಮಿಯಲ್ಲಿರ್ತಕ್ಕಂತಹ ಸ್ವಯಂ ವ್ಯಕ್ತ ಕ್ಷೇತ್ರವಾಗಿರ್ತಕ್ಕಂತಹ ತಿರುಮಲೆಯಲ್ಲಿ ಸ್ವಾಮಿಯ ಬಿಂಬ ಲಕ್ಷಣ ಅಂತ ಅಂತೀವಿ.